ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂತ್ರಾಲಯದ ರಾಗಪ್ಪ. ನಂಬಿ ಕೆಟ್ಟವರಿಲ್ಲವೋ ಶ್ರೀ ಗುರುಗಳ, ನಂಬದೇ ಕೆಡುವರುಂಟೆ. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ಮಂತ್ರಾಲಯದಲ್ಲಿ ಸೆಕೆಂಡ್ ಡೇ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಬ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾವು ಮಂತ್ರಾಲಯ ರೀಚ್ ಆಗಿದ್ದು, ರಾಯರ ಮಠದ ದರ್ಶನ ಮಾಡಿದ್ದು, ಬಿಚ್ಚಾಲೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಮತ್ತು ಅಪ್ಪಣ್ಣಾಚಾರ್ ಅವ್ರ ಮನೆಗೆ ವಿಸಿಟ್ ಮಾಡಿದ್ದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ನಲ್ಲಿ ಮಂತ್ರಾಲಯದ ಸೆಕೆಂಡ್ ಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಳ ಹೆಂಗೆ 50 ರೂಪಾಯಿ. ಹಲೋ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಕವಿತಾ. ಇವತ್ತು ನಾವು ಇರೋದು ನಮ್ಮ ರಾಯರ ಸನ್ನಿಧಾನದಲ್ಲಿ ಮಂತ್ರಾಲಯದಲ್ಲಿ. ಸೊ ಬೆಳಗ್ಗೆ 5:30 ಆಗಿದೆ, ಸುಪ್ರಭಾತ ನಡೀತಾ ಇದೆ, ನೀವು ಕೇಳಿಸ್ಕೋಬಹುದು. ನೆನ್ನೆ ಏಕಾದಶಿ ಇತ್ತು, ಇವತ್ತು ದ್ವಾದಶಿ. ಸೊ ದ್ವಾದಶಿ ದಿನ ಪ್ರತಿ ಸರಿನೂ 5 o'clock ದರ್ಶನ ಇರುತ್ತಂತೆ. ನಾರ್ಮಲ್ ದಿನಗಳಲ್ಲಿ 6 o'clock ದರ್ಶನ ಶುರು ಆಗುತ್ತೆ ಅಂತ ಇಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಸೊ ನಾವಿವತ್ತು 5:30 ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ವಾತಾವರಣ, ಬೆಳಗ್ಗೆ ಒಂಥರ ಪ್ರಶಾಂತವಾಗಿದೆ. ಏಕಾದಶಿ ದ್ವಾದಶಿ ದಿನದಂದು ಹೊರತುಪಡಿಸಿ ಬೆಳಿಗ್ಗೆ 8 ಗಂಟೆಗೆ ಶ್ರೀಮಠದಲ್ಲಿ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ. ರಾಯರ ದರ್ಶನ ಪಡೆಯೋದಕ್ಕೂ ಮೊದಲು ಮಂಚಾಲಮ್ಮ ದೇವಿ ದರ್ಶನ ಪಡ್ಕೊಂಡೇ ಹೋಗಬೇಕು. ಆಗ ಮಾತ್ರ ರಾಯರ ದರ್ಶನ ಪಡೆದಿದ್ದ ಫಲ ಸಿಕ್ಕೋದು. ಒಳಗಡೆ ಎಲ್ಲ ಶೂಟ್ ಮಾಡೋದಕ್ಕೆ ಅಲೌಡ್ ಇಲ್ಲ. ನೀವೆಲ್ಲರೂ ಇಲ್ಲಿಂದನೇ ನಮ್ಮ ರಾಗಪ್ಪನ ದರ್ಶನ ಮಾಡ್ಕೊಳ್ಳಿ. ನಮ್ಮ ರಾಯರು ನಿಮ್ಮೆಲ್ರಿಗೂ ನಿಮ್ಮ ವಿಶಸ್ಗಳನ್ನ ಫುಲ್ಫಿಲ್ ಮಾಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೋತೀನಿ. ಈಗ ನೀವು ನೋಡ್ತಿರೋದೇ ಮಂಚಾಲಮ್ಮ ದೇವಿ ಟೆಂಪಲು. ಇನ್ನೂ ದೇವಿಗೆ ಏನೂ ಅಲಂಕಾರ ಮಾಡಿರಲಿಲ್ಲ. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಏನೂ ಮಾಡಿರಲಿಲ್ಲ. ರಾಯರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ನೆಮ್ಮದಿ ಅನ್ನಿಸ್ತು. ಈಗ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ, ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಏನು ಕ್ರೌಡ್ ಇರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಪ್ರತಿ ಸರಿ ರಾಯರ ಮುಂದೆ ನಿಂತಾಗ ತುಂಬ ಖುಷಿ ಅನಿಸುತ್ತೆ, ಮನಸ್ಸಿಗೆ ಬಹಳ ನೆಮ್ಮದಿ ಅನಿಸುತ್ತೆ. ಹೊರಗಡೆ ಬಂದಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಸ್ವಲ್ಪ ಹೊತ್ತು ಮಠದ ಮುಂದೆನೇ ಕೂತಿದ್ವಿ. ನಿಮಗೆಲ್ಲ ಮಂತ್ರಾಲಯಕ್ಕೆ ಬಂದಾಗ ಹೇಗೆ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬ ಖುಷಿ ಆಗುತ್ತೆ ಮಂತ್ರಾಲಯಕ್ಕೆ ಬರಬೇಕು ಅಂತ ಅಂದರೆ. ಮಂತ್ರಾಲಯಕ್ಕೆ ಬರಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ, ಇಲ್ಲಿಂದ ಹೋಗಬೇಕಾದ್ರೆ ಅಷ್ಟೇ ಬೇಜಾರಾಗುತ್ತೆ. ಹೇಳೋಕ್ಕೆ ಆಗಲ್ಲ, ಅಷ್ಟು ಬೇಜಾರಾಗತ್ತೆ. ಬಟ್ಟೇನೂ ಮಾಡೋದಕ್ಕಾಗೋದಿಲ್ಲ, ಹೋಗಲೇಬೇಕಲ್ಲ. ಅಮ್ಮನ ಮನೆಗೆ ಬಂದಾಗ ರಿಟರ್ನ್ ಹೋಗೋಕ್ಕೆ ಎಷ್ಟು ಬೇಜಾರಾಗುತ್ತೋ, ನನಗೆ ಅಷ್ಟು ಬೇಜಾರಾಗುತ್ತೆ ಮಂತ್ರಾಲಯದಿಂದ ಹೋಗಬೇಕು ಅಂತ ಅಂದರೆ. ಮತ್ತೆ ಆದಷ್ಟು ಬೇಗ ರಾಯರು ನನ್ನ ಕರೆಸ್ಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡು ಮಂತ್ರಾಲಯದಿಂದ ಹೊರಡ್ತಾ ಇದ್ದೀನಿ. ನಿಮಗೆಲ್ಲ ಇದೇ ಥರ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಂತ್ರಾಲಯದ ಆವರಣದಲ್ಲಿ ಕೂತ್ಕೊಂಡಾಗಂತೂ ತುಂಬ ಖುಷಿ ಆಗುತ್ತೆ. ನೀವು ಬೆಳಗ್ಗೆ ದರ್ಶನಕ್ಕೆ ಬಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ಇವತ್ತು ದ್ವಾದಶಿ. ಮಂತ್ರಾಕ್ಷತೆ, ತೀರ್ಥ, ಪ್ರಸಾದ ಎಲ್ಲದರ ವ್ಯವಸ್ಥೆ ಇರುತ್ತೆ. ನಾವು ತೀರ್ಥ ಮಂತ್ರಾಕ್ಷತೆನ ಪಡ್ಕೊಂಡು ಹೊರಗಡೆ ಬಂದು ಪರಿಮಳ ಪ್ರಸಾದ ಕೂಡ ತಗೊಂಡ್ವಿ. ಪರಿಮಳ ಪ್ರಸಾದನ ತಗೊಳ್ಳೋದನ್ನ ಮಿಸ್ ಮಾಡ್ಕೋಬೇಡಿ ನೀವು ಕೂಡ. 1 ಪ್ಯಾಕ್ ಪರಿಮಳ ಪ್ರಸಾದಕ್ಕೆ 30 rupees ಚಾರ್ಜ್ ಮಾಡ್ತಾರೆ. ನಾವು ನಮ್ಮನೆಗೆ 5 ಪ್ಯಾಕ್ ಪರಿಮಳ ಪ್ರಸಾದನ ತೊಗೊಂಬಂದಿದ್ವಿ. ಇನ್ನು ಮಠದ ಪಕ್ಕದಲ್ಲೇ ಇರೋ ಅನ್ನಪೂರ್ಣ ಡೈನಿಂಗ್ ಹಾಲಲ್ಲಿ ಬೆಳಗ್ಗೆ 11 o'clock ತಿಂಡಿ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ 11 ಮಧ್ಯಾಹ್ನ 2 o'clock ಊಟದ ವ್ಯವಸ್ಥೆ ಇರುತ್ತೆ. ಸಂಜೆ 7:30 9 o'clock ಊಟದ ವ್ಯವಸ್ಥೆ ಇಲ್ಲಿರುತ್ತೆ. ಇನ್ನು ನೀವೇನಾದರೂ ವೃತ್ತಿಕ ಪ್ರಸಾದ ತಗೋಬೇಕು ಅಂತ ಅಂದ್ಕೊಂಡಿದ್ರೆ, ಮಠದಿಂದ ಸ್ವಲ್ಪ ದೂರದಲ್ಲೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಮುಂಭಾಗದಲ್ಲಿರೋ ರೋಡಲ್ಲಿ ಪುರೋಹಿತರ ಮನೆಗಳ ಸಿಗುತ್ತೆ. ಆ ಮನೆಗಳಲ್ಲಿ ನೀವು ಯಾವುದೇ ಮನೆಗೆ ಹೋಗಿ ಕೇಳಿದ್ರು ನಿಮಗೆ ವೃತ್ತಿಕ ಪ್ರಸಾದನ ಕೊಡ್ತಾರೆ. ನಾವು 3 months ಬ್ಯಾಕ್ ಬಂದಿದ್ದಾಗ ವೃತ್ತಿಕ ಪ್ರಸಾದನ ತೊಗೊಂಡು ಹೋಗಿದ್ವಿ. ಸೊ ದಟ್ ಅದಿನ್ನೂ ಖಾಲಿ ಆಗಿರಲಿಲ್ಲ, ಅದಕ್ಕೋಸ್ಕರ ಈ ಸರಿ ಏನು ನಾವು ತೊಗೊಳೋದಕ್ಕೆ ಹೋಗಲಿಲ್ಲ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಕ್ಕೆ ಹೋಗೋದನ್ನು ಮಿಸ್ ಮಾಡ್ಕೋಬೇಡಿ. ರಾಯರೇ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು, ಪೂಜೆ ಮಾಡಿದ್ದು ಅಂತ ಹೇಳ್ತಾರೆ. ಆ ದೇವಸ್ಥಾನಕ್ಕೆ ನೀವು ಮರಿದೇ
ವಿಸಿಟ್ ಮಾಡಿ. ತುಂಬ ದೂರ ಏನಿಲ್ಲ, ದೇವಸ್ಥಾನದಿಂದ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ. ನೀವು ಇಲ್ಲಿ ಯಾರನ್ನು ಕೇಳಿದ್ರು ಅಡ್ರೆಸ್ನ ಹೇಳ್ತಾರೆ. ಆಶೀರ್ವಾದ ಮಾಡಕ್ಕೆ ಬಂದವ್ರು ರಾಯರು ನೋಡು ಬಸವದಲ್ಲಿ. ನಾವು ಹಾಗೆ ಸುಮ್ಮನೆ ಮಠದ ಆವರಣದಲ್ಲಿ ಕೂತಿದ್ದಾಗ ಈಗ ನೀವು ನೋಡ್ತಾ ಇರೋ ಕಾಮಧೇನು ನಮ್ಮ ಹತ್ರನೇ ಬಂತು. ನಾನು ಭಯ ಪಡ್ಕೊಂಡು ಎದ್ಬಿಟ್ಟೆ. ಅಮ್ಮ ಏನೂ ಆಗೋದಿಲ್ಲ, ಪರಿಮಳ ಪ್ರಸಾದ ತಿನ್ನಿಸು ಅಂತ ಕೊಟ್ಟರು. ಅಮ್ಮ ಕೂಡ ತಿನ್ನಿಸಿದ್ರು. ನಾನು ಕೂಡ ಪರಿಮಳ ಪ್ರಸಾದನ ತಿನ್ನಿಸ್ದೆ, ಆಶೀರ್ವಾದ ಕೂಡ ತಗೊಂಡೆ. ನನಗೆ ತುಂಬ ಖುಷಿ ಆಯಿತು. ನನ್ನ ರಾಘಪ್ಪನೇ ಕಾಮಧೇನು ರೂಪದಲ್ಲಿ ಬಂದಿದ್ದಾರೆ ಅಂತ ನನಗೆ ತುಂಬ ಖುಷಿ ಆಯಿತು. ಇದೇ ತುಂಗಾ ನದಿ ಫ್ರೆಂಡ್ಸ್, ದೇವಸ್ಥಾನದ ಹಿಂಭಾಗದಲ್ಲೇ ಇದೆ. ತುಂಗ ಮೇಲೆ ಬಂದ ಗಾಳಿ ಬೃಂದಾವನ ತಲುಪಿದಾಗ ಆ ಕಂಪು ಈ ಕಂಪು ಸೇರಿ ಹೋಯಿತೆ. ಕೊಟ್ಟು ಕೊಟ್ಟು ಗುರುವೆ ನಿನ್ನ ಕರವು ಸೋತಿದೆ. ಕರದಲ್ಲೆಲ್ಲ ಓಡಿ ಓಡಿ ಕಾಲು ನೊಂದಿದೆ. ವಿಶ್ರಮಕ್ಕೂ ಕ್ಷಣ ಕಾಲ ದೊರೆಯದಾಯಿತೆ. ಏನು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀರಾ? ಅದಕ್ಕೆ ಎಲ್ಲರೂ ಹೇಳೋದು ಅನಿಸುತ್ತೆ ಭೂಮಿ ಮೇಲಿನ ಸ್ವರ್ಗ ಅಂತ. ಎಷ್ಟು ಸರಿ ನೋಡಿದ್ರು ನೋಡ್ತಾನೆ ಇರಬೇಕು ಅನ್ಸುತ್ತೆ, ಮತ್ತೆ ಮತ್ತೆ ಬರ್ತಾನೆ ಇರಬೇಕು. ನದಿ ನೀರೆಲ್ಲ ಹಿಂದಕ್ಕೆ ಹೋಗಿದೆ ನೋಡಿ ಫ್ರೆಂಡ್ಸ್. ಲಾಸ್ಟ್ ಮಂತ್ ಪೂರ್ತಿ ಮಂಚಾಲಮ್ಮ ದೇವಸ್ಥಾನದ ಹತ್ರವರೆಗೂ ಬಂದಿತ್ತು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾವು ಲಾಸ್ಟ್ ಮಂತ್ ಬರೋಕ್ಕಾಗಲಿಲ್ಲ. ತುಂಬ ರೀಸನ್ಸಿಂದ ಬರೋಕ್ಕಾಗಲಿಲ್ಲ ಬಿಡಿ, ಅದು ಗೊತ್ತಿಲ್ಲ. ಅದೇನೋ ರಾಯರ ಇಚ್ಛೆ ಇದ್ದಾಗ ಮಾತ್ರ ನಾವು ಮಂತ್ರಾಲಯಕ್ಕೆ ಬರೋಕ್ಕಾಗದಂತೆ. ಸೊ ನನಗೂ ಅದು ತುಂಬ ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಸರಿ ಬಂದಿದ್ದೀವಿ, ಏನೋ ರಾಯರ ಇಚ್ಛೆ, ಇವತ್ತು ನಾವು ಬರಬೇಕು ಅಂತ ಇಚ್ಛೆನೋ. ಸೊ ಬಂದಿದ್ದೀವಿ ನೋಡಿ. ನದಿ ನೀರು ಹಿಂದಕ್ಕೆ ಹೋಗಿದೆ, ಎಲ್ಲರೂ ಸ್ನಾನ ಮಾಡ್ತಾ ಇದ್ದಾರೆ. ತುಂಬ ಜನ ನದಿ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಇಷ್ಟಪಡ್ತಾರೆ, ಬಟ್ ಇಲ್ಲಿ ಏನು ಮೇಂಟೆನೆನ್ಸ್ ಇಲ್ಲ, ಹೈಜೀನ್ನ ಮೇಂಟೈನ್ ಮಾಡಿಲ್ಲ. ಪ್ಲೀಸ್ ನೀವೇನಾದರೂ ಇಲ್ಲಿ ಬಂದರೆ ಹೈಜೀನ್ನ ಮೇಂಟೈನ್ ಮಾಡಿ, ಯಾವುದೇ ವಸ್ತುನ ಇಲ್ಲಿ ಬಿಸಾಡಿ ಹೋಗಬೇಡಿ. ನಾನು ಫಸ್ಟ್ ಟೈಮ್ ಬಂದಾಗ ಕೇಳಿದ್ದೆ ಅಷ್ಟೇ. ಗಿಣಿ ಜೊತೆ ಫೋಟೋಶೂಟ್ ಬೇಕಾದ್ರೆ ಮಾಡಿಸ್ಕೊಬೋದು. ಒಂದು 20 ರೂಪೀಸ್ 10 ರೂಪೀಸ್ ಕೊಟ್ಟು ಫೋಟೋಶೂಟ್ ಎಲ್ಲ ಮಾಡಿಸ್ಬೋದು. ಇನ್ನು ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ನದಿ ಹತ್ರನೂ ಎಲ್ಲ ನೋಡಿಕೊಂಡು ಊರಿಗೆ ಹೊರಡ್ತಾ ಇದ್ದೀವಿ. ಆನ್ ದ ವೇ ನಾವು ಬರಬೇಕಾದ್ರೆ ಆದೋನಿಗಿನ್ನ 6 ಕಿಲೋಮೀಟರ್ ಸಿಗಬೇಕು ಅನ್ಬೇಕಾದ್ರೆ ಒಂದು ದೊಡ್ಡದಾದ ಆಂಜನೇಯ ಸ್ಟ್ಯಾಚ್ಯೂ ನೋಡಿದ್ವಿ. ಸೊ ಆಂಜನೇಯನ ನೋಡ್ಕೊಂಡು ಹೋಗೋಣ, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈ ಆಂಜನೇಯ ಸ್ಟ್ಯಾಚ್ಯೂ 41 ಫೀಟ್ ಇದೆಯಂತೆ, ತುಂಬ ಚೆನ್ನಾಗಿದೆ. ನೀವೇನಾದರೂ ಮಂತ್ರಾಲಯ ಬಂದಾಗ ಈ ಆಂಜನೇಯ ಸ್ಟ್ಯಾಚ್ಯೂನ ನೋಡ್ಕೊಂಡು ಹೋಗಿ, ತುಂಬ ಖುಷಿಯಾಗುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಮಂತ್ರಾಲಯದ ಬ್ಲಾಗ್. ನೆಕ್ಸ್ಟ್ ಬ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್